ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಊಟಕ್ಕೆ ದೋಸೆಗೆ ಸೂಪರ್ ಕಾಂಬಿನೇಷನ್ ಓಕೆನಾ. ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಓಕೆ. ಸೊ ಸೂಪರ್ ಆಗುತ್ತೆ ಅನ್ನಕ್ಕೆ ಎಲ್ಲ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ, ಚೆನ್ನಾಗಿದ್ದೇನೆ ಓಕೆನಾ. ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಬದನೆಕಾಯಿ ಹುಳಿ ಓಕೆನಾ. ಇದು ಮ್ಯಾಂಗೋ ಸ್ಟೈಲ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ. ಸೊ ಅದನ್ನೇ ನಾನು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡಿದ್ದೇನೆ ಓಕೆನಾ. ಸೊ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ. ಈ ರೆಸಿಪಿ ಮಾಡೋಕ್ಕೆ ತುಂಬಾ ಸಿಂಪಲ್ ಆಗಿದೆ ಓಕೆನಾ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು, ತುಂಬಾ ಈಸಿ ಆಗಿದೆ. ಸೊ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗಿ ಬರ್ತದೆ ಓಕೆನಾ. ಅದೇ ರೀತಿ ಈ ನನ್ನ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ. ಸೊ ಇವತ್ತು ಈಸಿ ಮೆಥಡ್ ಬದನೆಕಾಯಿ ಹುಳಿ ಯಾವ ತರ ಮಾಡುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ. ಇವಾಗ ಸ್ಟಾರ್ಟ್ ಮಾಡುವ ಯಾವ ತರ ಮಾಡುದು ಅಂತ ಹೇಳ್ಕೊಂಡು ಬನ್ನಿ ಫ್ರೆಂಡ್ಸ್. ಮಸಾಲ ಮಾಡೋಕೆ ಇವಾಗ ಒಂದು ಕಡಿ ತೆಂಗಿನಕಾಯಿ ತುರಿದು ಹಾಕಿದ್ದೇನೆ, ಮತ್ತೆ ಒಂದು ಸ್ಪೂನು ಅರಿಶಿನ, ಮತ್ತೆ 2 ಬೆಳ್ಳುಳ್ಳಿ, ಆಮೇಲೆ ಬ್ಯಾಡಿಗೆ ಮೆಣಸು, ಕೊತ್ತಂಬರಿ ಮತ್ತೆ ಜೀರಿಗೆ ಓಕೆನಾ. ಇದಿಷ್ಟು ನಾನು ಈಗ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಇದನ್ನು ನಾನು ಗ್ರೈಂಡ್ ಮಾಡಬೇಕು ಓಕೆನಾ. ಇದು ಮೆಣಸು ಬಂದ್ಬಿಟ್ಟು ನಾನೊಂದು 15 ಮೆಣಸು ತಗೊಂಡಿದ್ದೇನೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ ಓಕೆನಾ. ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿದ್ರೆ ಕಡಿಮೆ ತಗೋಬಹುದು. ನಾನು 15 ಮೆಣಸು ಮತ್ತು ಒಂದು ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೇನೆ ಓಕೆನಾ. ಇದಿಷ್ಟು ಹಾಕಿದ್ದೇನೆ ಈಗ ಗ್ರೈಂಡ್ ಮಾಡೋಕ್ಕೆ. ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇನೆ ಫ್ರೆಂಡ್ಸ್ ಓಕೆನಾ. ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿನೂ ಕೂಡ ಹಾಕಬೇಕು ಇದಕ್ಕೆ. ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಾಗ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್ ಓಕೆನಾ. ನಾನು ಆಲ್ರೆಡಿ ಹಾಕಿದ್ದೇನೆ, ಎಣ್ಣೆ ಹಾಕಿಟ್ಟಿದ್ದೇನೆ ನಾನು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಇದಕ್ಕೆ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 1 ಈರುಳ್ಳಿ, 3 ಹಸಿಮೆಣಸು ಹಾಕಿದ್ದೇನೆ ಫ್ರೆಂಡ್ಸ್ ಓಕೆನಾ. ಕರಿಬೇವಿನ ಎಲೆ ಕೂಡ ಇದ್ರ ಜೊತೆನೇ ಹಾಕಿದ್ದೇನೆ ನಾನು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಖಾರ ಜಾಸ್ತಿ ಇಷ್ಟ ಅಂತ ಹೇಳುವವರು ಬೇಕಿದ್ರೆ 5 ಹಸಿಮೆಣಸು ಕೂಡ ಹಾಕೋಬೋದು. ನಾನಿಲ್ಲಿ 3 ಹಸಿಮೆಣಸು ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ್ ಓಕೆನಾ. ಇವಾಗ ಈರುಳ್ಳಿ ಫ್ರೈ ಆಗ್ತಾ ಬಂತು. ಇದಕ್ಕೆ ನಾನು 2 ಟೊಮೆಟೊ ಹಚ್ಚಿಟ್ಟಿದ್ದೇನೆ ಫ್ರೆಂಡ್ಸ್ ಓಕೆನಾ. ಇದನ್ನು ನಾನು ಹಾಕ್ತಾ ಇದ್ದೇನೆ. ನಿಮಗೆ ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂತ ಹೇಳಿದರೆ 1 ಟೊಮೆಟೊ ಕೂಡ ಕಟ್ ಮಾಡಿ ಹಾಕೋಬೋದು. ನಾನು 2 ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ ಫ್ರೆಂಡ್ಸ್ ಓಕೆನಾ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಫ್ರೆಂಡ್ಸ್ ಓಕೆನಾ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಓಕೆನಾ. ಇದು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಈ ಬದನೆಕಾಯಿ ಏನಿದೆ ನಾನು ಆಲ್ರೆಡಿ ಇದನ್ನು ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಬದನೆಕಾಯಿ ಕೂಡ ಇದಕ್ಕೆ ಹಾಕಬೇಕು ಫ್ರೆಂಡ್ಸ್ ಓಕೆನಾ. ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಸೊ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನಾನು ಹುಣಸೆ ಹುಳಿ ರಸ ಕೂಡ ಈಗ ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಹಾಕಿದ್ದೇನೆ ಇದಕ್ಕೆ. ಆಮೇಲೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಬದನೆಕಾಯಿ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನಾನು 2 ಲೋಟ ನೀರು ಕೂಡ ಹಾಕಿದ್ದೇನೆ ಫ್ರೆಂಡ್ಸ್ ಓಕೆನಾ. ಸೊ ನೀರೆಲ್ಲ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಬೇಯೋಕ್ಕಿಟ್ಬಿಡಿ. ಇದು ಚೆನ್ನಾಗಿ ಬೇಯಬೇಕು, ಬದನೆಕಾಯಿ ಹೋಳೆಲ್ಲ ಚೆನ್ನಾಗಿ ಬೇಯಬೇಕು. ಸೊ ಬೆಂದ ಮೇಲೆ ಇದಕ್ಕೆ ಮಸಾಲ ಹಾಕಬೇಕು ಫ್ರೆಂಡ್ಸ್. ಇವಾಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆಂದಿದೆ. ಇದು ಹೋಳೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ ಓಕೆನಾ. ಇಷ್ಟು ಬೆಂದರೆ ಸಾಕು. ನೋಡಿದಾಳೆ ಫ್ರೆಂಡ್ಸ್, ಇಷ್ಟು ಬೆಂದರೆ ಸಾಕು ಓಕೆನಾ. ಇವಾಗ ನಾನು ರುಬ್ಬಿಟ್ಟ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ. ಇದು ಮಸಾಲ ಆ್ಯಡ್ ಮಾಡಿಬಿಟ್ಟು ನಿಮಗೆ ಎಷ್ಟು ತೆಳ್ಳಗೆ ಬೇಕಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ತಿಕ್ಕಾಗಿಟ್ಟಿದ್ದೇನೆ. ಇದು ಬದನೆಕಾಯಿ ಹುಳಿ ಮಾಡೋದ್ರಿಂದ ಇದು ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಅದಕ್ಕೆ ಓಕೆನಾ. ನಿಮಗೆ ಜಾಸ್ತಿ ದಪ್ಪ ಇದ್ದರೆ ಇಷ್ಟ ಆಗಲ್ಲ ಅಂತ ಹೇಳಿದರೆ ತೆಳ್ಳಗೆ ಕೂಡ ಮಾಡ್ಕೋಬೋದು, ಅದರಲ್ಲಿ ಏನಿಲ್ಲ. ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆನಾ. ಸೊ ಒಂದ್ಸಲ ಟ್ರೈ ಮಾಡಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಓಕೆನಾ. ಚೆನ್ನಾಗಿ ಕುದಿ ಬರಬೇಕು ಇದು. ನಾನು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡಿದ್ದೇನೆ, ಆಲ್ರೆಡಿ ಮೊದಲೇ ಹಾಕಿದ್ದೇನೆ ನಾನು ಉಪ್ಪು. ಸೊ ನೀವು ಕೂಡ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆನಾ. ಸೊ ಇವಾಗ ಇದು ಮಸಾಲ ಚೆನ್ನಾಗಿ ಕುದಿಬೇಕು. ನೋಡಿ ಕುದೀತಾ ಇದೆ ಇವಾಗ. ಆಲ್ರೆಡಿ ಆಗ್ತಾ ಬಂತು ಸಾಂಬಾರು ಏನಿದೆ ಅದು. ಬದನೆಕಾಯಿ ಹುಳಿ ರೆಡಿ ಇವಾಗ ಓಕೆನಾ. ಸೊ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟೆ ನಾನು. ಸೊ ಇವಾಗ ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್ ಓಕೆನಾ. ನಾನು ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದೇನೆ ಇದಕ್ಕೆ, ನೋಡ್ತಾ ಇದ್ದೀರಲ್ಲ. ಸೊ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೇನೆ. ಸಾಸಿವೆ ಬೇಡ ಅಂತೇಳಿದರೆ ಸ್ಕಿಪ್ ಮಾಡಿ, ಯಾಕೆಂದರೆ ಆಲ್ರೆಡಿ ಮೊದಲೇ ಹಾಕಿದ್ದೇವಲ್ಲ ಅದಕ್ಕೆ. ಸೊ ಇದಕ್ಕೆ 3 ಬೆಳ್ಳುಳ್ಳಿ ಹಾಕಿದ್ದೇನೆ ನಾನು. ಸೊ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಕರಿಬೇವೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್ ಓಕೆನಾ. ಇವಾಗ ಒಗ್ಗರಣೆ ರೆಡಿ ಆಯಿತು. ಸೊ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೇನೆ ನಾನು, ನೋಡ್ತಾ ಇದ್ದೀರಲ್ಲ.
ಫೈನಲ್ ಆಗಿ ಸಾಂಬಾರು ರೆಡಿ ಫ್ರೆಂಡ್ಸ್, ಓಕೆನಾ. ಇವಾಗ ರೆಡಿ ಆಯಿತು ಪರ್ಫೆಕ್ಟಾಗಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಊಟಕ್ಕೆ ದೋಸೆಗೆ ಸೂಪರ್ ಕಾಂಬಿನೇಷನ್, ಓಕೆನಾ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಓಕೆ, ಸೊ ಸೂಪರ್ ಆಗುತ್ತೆ ಅನ್ನಕ್ಕೆ ಎಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಬಂತು ಬದನೆಕಾಯಿ ಹುಳಿ ಅಂತ ಹೇಳ್ಕೊಂಡು. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಅದೇ ತರ ತುಂಬಾ ಸಿಂಪಲ್ ರೆಸಿಪಿ, ಓಕೆನಾ. ಈ ಬದನೆಕಾಯಿ ಹುಳಿ ಇದೆಲ್ಲ ಅದು ಮ್ಯಾಂಗ್ಳೂರ್ ಮತ್ತೆ ಉಡುಪಿ ಸೈಡ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ, ಓಕೆನಾ. ಕೆಲವೊಂದು ದೇವಸ್ಥಾನ ಎಲ್ಲ ಹೋಗಿದ್ರೆ ಕೆಲವೊಬ್ರು ಉಡುಪಿ ಸೈಡ್ ಮ್ಯಾಂಗ್ಳೂರ್ ಸೈಡ್ ಅಲ್ಲೆಲ್ಲ, ಸೊ ಈ ತರ ಮಾಡ್ತಾರೆ ಈ ರೆಸಿಪಿನ, ಓಕೆನಾ. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ. ಸೊ ಅದೇ ತರ ಟೇಸ್ಟ್ ಕೂಡ ಬರುತ್ತೆ ಇದು ಕೂಡ. ಸೊ ಒಂದ್ಸಲ ಟ್ರೈ ಮಾಡಿ ಈ ಒಂದು ರೆಸಿಪಿನ, ಓಕೆನಾ. ಯಾರಿಗೆಲ್ಲ ಈ ರೆಸಿಪಿ ಮಾಡಿಬಿಟ್ಟು ಚೆನ್ನಾಗಾಯ್ತು ಅವರೆಲ್ಲರೂ ಒಂದ್ಸಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಾಯ್ತು ಅಂತ ಹೇಳಿ, ಓಕೆನಾ. ಅದೇ ತರ ಈ ಒಂದು ವಿಡಿಯೋನ ಯಾರೆಲ್ಲ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಸ್ಕಿಪ್ ಮಾಡಿದ್ರೆ ನೋಡಿದಿರ ಅವರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಬಾಯ್ ಬಾಯ್.